ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಬುದ್ನಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿದ ಕೊಣ್ಣೂರ ಕರಿಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬುದ್ನಿ ಗ್ರಾಮದಲ್ಲಿ ಕೊಣ್ಣೂರ ಶ್ರೀ ಕರಿಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ಶ್ರದ್ಧಾ ಭಕ್ತಿಗಳಿಂದ ಜರುಗಿದೆ. ಇನ್ನು ಈ ಪಲ್ಲಕ್ಕಿ ಮೆರವಣಿಗೆ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಗ್ರಾಮದ ಆರಾಧ್ಯ ದೈವಗಳಾದಂತಹ ಮಾರುತೇಶ್ವರ, ಬೀರಸಿದ್ದೇಶ್ವರ, ದುರ್ಗಾದೇವಿ ಹಾಗೂ ಸಿದ್ಧಾರೂಢ ಮಠಗಳಿಗೆ ಭೇಟಿ ನೀಡಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ತದನಂತರ ಪಲ್ಲಕ್ಕಿ ಮೆರವಣಿಗೆ ಕೂಡ ಡಿಜೆ ಸೌಂಡ್ ಮೂಲಕ ಪ್ರಾರಂಭವಾಗಿದ್ದು, ಇದೇ ಸಂದರ್ಭದಲ್ಲಿ 101 ಕುಂಭ ಹೊತ್ತು 51 ಆರತಿಯನ್ನ ಹಿಡಿದು ನಾರಿಯರು ಕೂಡ ಈ ವೇಳೆ ಸಾಥನ ನೀಡಿದ್ದಾರೆ. ತದನಂತರ ಪೂಜ್ಯರಾದ ಸಿದ್ದು ಎಣ್ಣೆ ಹಾಗೂ ಪ್ರಮುಖರಾದಂತಹ ಬಸವರಾಜ್ ಯರ್ನಾಳ್ ಮಾತನಾಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ ಹುಣ್ಣಿಮೆ ನಿಮಿತ್ತವಾಗಿ ಕೊಣ್ಣೂರು ಶ್ರೀ ಕರಿಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ 1 ತಿಂಗಳುಗಳಿಂದ ಬುದ್ನಿ ಗ್ರಾಮ ಸೇರಿದಂತೆ ಪ್ರತಿ ಗ್ರಾಮದ ಮನೆಗಳಿಗೆ ತೆರಳಿ ಭಕ್ತ ಕಷ್ಟ ಸುಖಗಳನ್ನು ಈಡೇರಿಸುವ ಕಾರ್ಯ ಜರುಗಿತು. ಇಂದು ಕೊನೆಯ ದಿನ ಕಾರ ಹುಣ್ಣಿಮೆ ಎಂದು ಬುದ್ನಿ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಪಲ್ಲಕ್ಕಿ ಮೆರವಣಿಗೆ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿ ಕೊಣ್ಣೂರ ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಸಮಾರೋಪಗೊಳ್ಳುವುದು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಬುದ್ನಿ ಗ್ರಾಮದ ಗುರು ಹಿರಿಯರು ಹಾಗೂ ಪ್ರಮುಖರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, DD9 ನ್ಯೂಸ್ ಕನ್ನಡ, ಜಮಖಂಡಿ. ನಮಸ್ಕಾರ ಕನ್ನಡ ನಾಡಿನ ಜನತೆಗೆ. ನಾನು ಕೊಣ್ಣೂರಿನ ಶ್ರೀ ಕರಿಸಿದ್ದೇಶ್ವರ ಪೂಜಾರಿ ಸಿದ್ದು ಎಣ್ಣೆ ಅಂತೇಳಿ. ಈ ಕಾರ್ಯಕ್ರಮ ಕೆಲವು ದಿನಗಳಿಂದ ಕಾರ್ಯಕ್ರಮ ಚಲೋ ಆಗೈತಿ. ಇವಾಗ 1 ತಿಂಗಳ ಪ್ರಾರಂಭ ಐತಿ ಕಾರ್ಯಕ್ರಮ ಚಲೋ ಆಗಿ. ಇವಾಗ ಬುದ್ನಿ ಗ್ರಾಮದಿಂದ ಭಕ್ತಾದಿಗಳಿಂದ ಮನೆಯಿಂದ ಪ್ರಸಾದವನ್ನು ಮಾಡಿಕೊಂಡು ಕೊಣ್ಣೂರು ಗ್ರಾಮಕ್ಕೆ ನಮ್ಮ ಕರಿಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ 52 ಪಲ್ಲಕ್ಕಿ ಈ ಭಕ್ತಾದಿಗಳ ಮನೆಗೆ ಪ್ರತಿ ದಿವಸ 1 ತಿಂಗಳಿಂದ ಪ್ರತಿ ದಿವಸ ಭಕ್ತಾದಿಗಳ ಮನೆಗೆ ಕರಿಸಿದ್ದೇಶ್ವರ ಪ್ರತಿ ಆಶೀರ್ವಾದ ಮಾಡಿ
ಅವ್ರ ಮನೆಯಲ್ಲಿ ಊಟವನ್ನು ಮಾಡಿಕೊಂಡು ಅವರಿಗೆ ಹರಕೆಯನ್ನು ಕೊಟ್ಟು ಬರ್ತಿದ್ದಾನೆ. ಪ್ರತಿ ಇದೇ ವರ್ಷ ಅಲ್ಲ, ಇದು ಹಿರಿಯರ ನೂರಾರು ವರ್ಷಗಳಿಂದ ನಡೆದು ಬಂದಂತ ಪದ್ಧತಿ. ಇದು ಕೊಣ್ಣೂರಿನ ಪ್ರಥಮ ಬುದ್ಧಿಯಿಂದ 3 ವರ್ಷದಿಂದ ಈ 3ನೇ ಕೊಡುಗೆ ಅವರು ಬಿಟ್ಟುಕೊಡೋದು ಕೊಣ್ಣೂರಿಗೆ. ಪ್ರತಿ ವರ್ಷ ಕೊಣ್ಣೂರು ಕರಿಸಿದ್ದೇಶ್ವರ 100 ವರ್ಷ ಅಲ್ಲ 1000 ವರ್ಷ ಬುದ್ಧಿಯಿಂದ ನಡೆಸಿಕೊಡುವಂತ ಆಶೀರ್ವಾದ ಮಾಡ್ಲಿ ಅಂತ ಈ ಕರಿಸಿದ್ರಲ್ಲಿ ಬೇಡ್ಕೊಳ್ತೇನೆ. ವಿಶೇಷ ಅಂದ್ರೇನು, ಭಕ್ತರಿಗೆ ದರ್ಶನ ಕೊಟ್ಟು 1 ತಿಂಗಳು ಮಾತ್ರ ನಮ್ಗೆ ಅವಕಾಶ ಇರ್ತೈತಿ, ದರ್ಶನ ಕೊಡುವಂತ ಅವಕಾಶ ಇರ್ತೈತಿ ಕರಿಸಿದ್ದೇಶ್ವರನಿಗೆ. ಪ್ರತಿ ಭಕ್ತರಲ್ಲಿ ಮನೆಗೆ ಹೋಗಿ ಅವರ ಆಸೆಯನ್ನು ಈಡೇರಿಸಿ ಕರೆ ಬೇಡಿಕೊಂಡಂತ ಹಾರಿಕೆಯನ್ನು ಮುಟ್ಟಿಸಿ ಆಶೀರ್ವಾದ ಮಾಡಿ ಬರುವಂತ ಯಾವ್ದಾರು ಇದ್ರೆ ಈ ಕೊಂಡು ಕರ್ಸಿದೆ ಅಂತ ಹೆಮ್ಮೆಯಿಂದ ಹೇಳ್ತೇನೆ. ಇವಾಗ ದುರ್ಗಾದೇವಿ ಬೀರೇಶ್ವರ ದರ್ಶನ ಕೊಟ್ಟು ಈಗ ಮಠಕ್ಕೆ ಬಂದಿವಿ. ಇನ್ನು ಮುಂದೆ ಭಕ್ತಾದಿಗಳ ಮನೆಗೆ ಪ್ರಸಾದ ಮಾಡಿಕೊಂಡು ಕೊಣ್ಣೂರು ಕರಿಸಿದ್ದೇಶ್ವರ ತನ್ನ ಸ್ಥಳಕ್ಕೆ ಆಗಮಿಸ್ತಾನೆ.